ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಕೊಪ್ಪಳದ ಪ್ರತಿಷ್ಠಿತ ಶ್ರೀ ಗವಿಸಿದ್ದೇಶ್ವರ ಗುರುಕುಲ ವಸತಿ ಪದವಿ ಪೂರ್ವ ಕಾಲೇಜಿನಲ್ಲಿ 2026-27ನೇ ಶೈಕ್ಷಣಿಕ ಸಾಲಿಗೆ ವಿವಿಧ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುವ ಈ ಒಂದು ಸಂಸ್ಥೆಯಲ್ಲಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಬಯಸುವಂಥ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ. ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಇದೇ ಥರ ಉದ್ಯೋಗ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಉದ್ಯೋಗದ ವಿವರವನ್ನು ನೋಡ್ತಾ ಹೋಗೋಣ. ಶ್ರೀ ಗವಿಸಿದ್ದೇಶ್ವರ ಗುರುಕುಲ ವಸತಿ ಪದವಿ ಪೂರ್ವ ಕಾಲೇಜು ನೇಮಕಾತಿ ಮಾಡಿಕೊಳ್ತಾ ಇರುವಂಥ ಸಂಸ್ಥೆ. ಇಲ್ಲಿ ಹುದ್ದೆಗಳ ಹೆಸರು ಉಪನ್ಯಾಸಕರು, ಕಂಪ್ಯೂಟರ್ ಇನ್ಸ್ಟ್ರಕ್ಟರ್, ಲೈಬ್ರರಿಯನ್, ಕ್ಯಾಂಪಸ್ ಮ್ಯಾನೇಜರ್ ಮತ್ತು ಇತರ ಹುದ್ದೆಗಳು ಖಾಲಿ ಇರುವಂಥದ್ದು. ಹುದ್ದೆಗಳ ಸಂಖ್ಯೆ ಇಲ್ಲಿ ವಿವಿಧ ಹುದ್ದೆಗಳು, ಪ್ರತಿ ವಿಷಯಕ್ಕೆ ತಲಾ 1 ಹುದ್ದೆಗಳು ಇಲ್ಲಿ ಲಭ್ಯವಿರುವಂಥದ್ದು. ಉದ್ಯೋಗ ಸ್ಥಳ ಬಂದುಬಿಟ್ಟು ಕೊಪ್ಪಳ ಜಿಲ್ಲೆ ಕೋಲೂರು ಕಟ್ರಾಳಿ ಒಂದು ಸ್ಥಳದಲ್ಲಿ ಇರುವಂಥದ್ದು. ಇನ್ನು ಅರ್ಜಿ ಸಲ್ಲಿಸುವ ಬಗ್ಗೆ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕವೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಮೇಲ್ ಅಥವಾ ವಾಟ್ಸಪ್ ಮೂಲಕವೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಇನ್ನು ಹುದ್ದೆಗಳ ವಿವರವನ್ನು ನೋಡ್ತಾ ಹೋಗೋಣ. ಹಿರಿಯ ಉಪನ್ಯಾಸಕರು, ಸೀನಿಯರ್ ಲೆಕ್ಚರರ್. ಈ ಹುದ್ದೆಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ವಿಷಯಗಳಿಗೆ ತಲಾ 1 ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಕಿರಿಯ ಉಪನ್ಯಾಸಕರು, ಈ ಹುದ್ದೆಗಳಿಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ ಮತ್ತು ಜೀವಶಾಸ್ತ್ರ ವಿಷಯಗಳಿಗೆ ತಲಾ 1 ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಉಪನ್ಯಾಸಕರು ಇತಿಹಾಸ, ಭೌಗೋಳಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ವಿಷಯಗಳಿಗೆ ತಲಾ 1 ಹುದ್ದೆ ಖಾಲಿ ಇರುವಂಥದ್ದು. ಕಂಪ್ಯೂಟರ್ ಲ್ಯಾಬ್ ಇನ್ಸ್ಟ್ರಕ್ಟರ್, ಈ ಒಂದು ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಲೈಬ್ರರಿಯನ್, ಇದು ಕೂಡ 1 ಹುದ್ದೆ ಖಾಲಿ ಇರುವಂಥದ್ದು. ದೈಹಿಕ ಶಿಕ್ಷಣ ನಿರ್ದೇಶಕರು 1 ಹುದ್ದೆ ಖಾಲಿ ಇದೆ. ಕ್ಯಾಂಪಸ್ ಮ್ಯಾನೇಜರ್ಗೆ 1 ಹುದ್ದೆ ಖಾಲಿ ಇದೆ. ಪ್ರಥಮ ದರ್ಜೆ ಸಹಾಯಕ, ಇದಕ್ಕೆ 1 ಹುದ್ದೆ ಖಾಲಿ ಇರುವಂಥದ್ದು. ಅಕೌಂಟೆಂಟ್ಗೆ 1 ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಈ ಹುದ್ದೆಗಳಿಗೆ ವಿದ್ಯಾರ್ಹತೆ ಏನೇನಿರಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಹಿರಿಯ ಉಪನ್ಯಾಸಕರು, ಈ ಹುದ್ದೆಗೆ ಸಂಬಂಧಪಟ್ಟ ವಿಷಯದಲ್ಲಿ MSc ಮತ್ತು B.Ed ಪದವಿಯನ್ನು 55% ಅಂಕಗಳೊಂದಿಗೆ ಪೂರ್ಣಗೊಳಿಸಿರಬೇಕು. ಜೊತೆಗೆ JEE, NEET, KCETದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಿದ 5 ವರ್ಷಗಳ ಅನುಭವ ಕೂಡ ನೀವು ಹೊಂದಿರಬೇಕಾಗುತ್ತೆ. ಇನ್ನು ಕಿರಿಯ ಉಪನ್ಯಾಸಕರು, ಈ ಹುದ್ದೆಗೆ ಸಂಬಂಧಪಟ್ಟ ವಿಷಯದಲ್ಲಿ MSc ಅಥವಾ B.Ed ಪದವಿಯನ್ನು 55 ಅಂಕಗಳೊಂದಿಗೆ ಪೂರ್ಣಗೊಳಿಸಿದ ಹೊಸಬರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಉಪನ್ಯಾಸಕರು ಅಂದರೆ ಇಲ್ಲಿ ಕಲಾ ಮತ್ತು ಭಾಷೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಉಪನ್ಯಾಸಕರ ಹುದ್ದೆಗೆ ಸಂಬಂಧಪಟ್ಟ ವಿಷಯದಲ್ಲಿ MA ಅಥವಾ B.Ed ಪದವಿಯನ್ನು 55% ಅಂಕಗಳೊಂದಿಗೆ ಪೂರ್ಣಗೊಳಿಸಿರಬೇಕು. CSC ಅಥವಾ CLAT-ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಿದ 5 ವರ್ಷಗಳ ಅನುಭವ ಹೊಂದಿರಬೇಕಾಗುತ್ತೆ. ಇನ್ನು ಕಂಪ್ಯೂಟರ್ ಲ್ಯಾಬ್ ಇನ್ಸ್ಟ್ರಕ್ಟರ್, ಈ ಒಂದು CS ಅಥವಾ IT ವಿಭಾಗದಲ್ಲಿ ಬ್ಯಾಚುಲರ್ ಪದವಿಯನ್ನು ಪಡೆದಿರಬೇಕಾಗುತ್ತೆ. ಇನ್ನು ಲೈಬ್ರರಿಯನ್ ಗ್ರಂಥಪಾಲಕ ಹುದ್ದೆಗೆ MLib-SC ಅಂದರೆ MLIS ಪದವಿಯನ್ನು 55 ಅಂಕಗಳೊಂದಿಗೆ ಪೂರ್ಣಗೊಳಿಸಿರಬೇಕು ಮತ್ತು 5 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗುತ್ತೆ. ದೈಹಿಕ ಶಿಕ್ಷಣ ನಿರ್ದೇಶಕರು, ಈ ಹುದ್ದೆಗೆ ಪದವಿ ಮತ್ತು BPEd ಪದವಿಯನ್ನು 55 ಅಂಕಗಳೊಂದಿಗೆ ಹೊಂದಿರಬೇಕಾಗುತ್ತೆ. ಯೋಗ ತರಬೇತಿಯಲ್ಲಿ ನೈಪುಣ್ಯತೆ ಇರಬೇಕಾಗುತ್ತೆ. ಇನ್ನು ಕ್ಯಾಂಪಸ್ ಮ್ಯಾನೇಜರ್, ಈ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ BE ಅಥವಾ ಡಿಪ್ಲೊಮಾ ಮಾಡಿರಬೇಕು ಮತ್ತು 5 ವರ್ಷಗಳ ಅನುಭವ ಹೊಂದಿರಬೇಕಾಗುತ್ತೆ. ಪ್ರಥಮ ದರ್ಜೆ ಗುಮಾಸ್ತರು, ಯಾವುದೇ ಪದವಿ ಪಡೆದಿರಬೇಕು ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ 5 ವರ್ಷಗಳ ಕೆಲಸದ ಅನುಭವ ಹಾಗೂ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ. ಇನ್ನು ಅಕೌಂಟೆಂಟ್ ಹುದ್ದೆಗೆ BCom ಪದವಿಯೊಂದಿಗೆ ಟ್ಯಾಲಿ ಜ್ಞಾನ ಮತ್ತು 5 ವರ್ಷಗಳ ಕೆಲಸದ ಅನುಭವ ಇಲ್ಲಿ ಹೊಂದಿರಬೇಕಾಗುತ್ತೆ. ವಯೋಮಿತಿ ವಯೋಸಡಿಲಿಕೆಯನ್ನು ನೋಡ್ತಾ ಹೋಗೋಣ. ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಧಿಕೃತ ಅಧಿಸೂಚನೆಯಲ್ಲಿ ನಿರ್ದಿಷ್ಟ ವಯೋಮಿತಿಯನ್ನು ನಮೂದಿಸಿಲ್ಲ. ಆದರೂ ಕೂಡ ಸಾಮಾನ್ಯವಾಗಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಂಸ್ಥೆಗಳ ನಿಯಮದಂತೆ ವಯೋಮಿತಿಯಲ್ಲಿ ಇರುತ್ತೆ. ಹೆಚ್ಚಿನ ಮಾಹಿತಿಗಳಿಗಾಗಿ ನೀವು ಅಭ್ಯರ್ಥಿಗಳು ಸಂಸ್ಥೆಯ ಅಧಿಕೃತ ವೆಬ್ಸೈಟ್ ಅಥವಾ ಸಂಪರ್ಕ ಸಂಖ್ಯೆಯನ್ನು ಸಂಪರ್ಕಿಸಿ ನೀವು ಮಾಹಿತಿಯನ್ನು ಪಡೆದುಕೊಳ್ಬೋದು. ಇನ್ನು ವೇತನವನ್ನು ನೋಡೋದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಶ್ರೀ ಗವಿಸಿದ್ದೇಶ್ವರ ವಿದ್ಯಾವರ್ಧಕ ಟ್ರಸ್ಟ್ನ ನಿಯಮಾವಳಿಗಳ ಪ್ರಕಾರ ವೇತನವನ್ನು ನೀಡಲಾಗುತ್ತೆ. ಅಂದರೆ ಇಲ್ಲಿ ಅಭ್ಯರ್ಥಿಯ ವಿದ್ಯಾರ್ಹತೆ, ಅನುಭವ ಮತ್ತು ಕೌಶಲ್ಯದ ಆಧಾರದ ಮೇಲೆ ಒಂದು ಆಕರ್ಷಕವಾದ ವೇತನವನ್ನು ಜೊತೆಗೆ ಇನ್ನಿತರ ಸವಲತ್ತುಗಳನ್ನು ಕೂಡ ಇಲ್ಲಿ ನೀಡಲಾಗುತ್ತೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಹಿರಿಯ ಉಪನ್ಯಾಸಕರಿಗೆ ಇಲ್ಲಿ ಹೆಚ್ಚಿನ ವೇತನವನ್ನು ನೀಡೋದಕ್ಕೆ ಅವಕಾಶ ಇದೆ. ಅರ್ಜಿ ಶುಲ್ಕ ಅಂದರೆ ಇಲ್ಲಿ ನೇಮಕಾತಿ ಪ್ರಕ್ರಿಯೆಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕದ ಬಗ್ಗೆ ಅಧಿಸೂಚನೆಯಲ್ಲಿ ತಿಳಿಸಿಲ್ಲ. ಆದರೆ ಅಭ್ಯರ್ಥಿಗಳು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿದು ಬಂದಿದೆ. ಒಂದು ವೇಳೆ ಅರ್ಜಿ ಸಲ್ಲಿಸುವಾಗ ಏನಾದರೂ ಶುಲ್ಕ ಇದ್ದರೆ ಅದನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಪರಿಶೀಲನೆ ಮಾಡಿಕೊಂಡು ಅದನ್ನು ನೀವು ಅರ್ಜಿಯನ್ನು ತುಂಬಬೇಕಾಗುತ್ತೆ.
ಇನ್ನು ಅರ್ಜಿಯನ್ನು ಯಾವ ರೀತಿ ತುಂಬಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಸಂಸ್ಥೆಯ ಅಧಿಕೃತ ವೆಬ್ಸೈಟ್ ಇದೆ. ಆ ಒಂದು ಅಧಿಸೂಚನೆಯಲ್ಲಿ ಆ ವೆಬ್ಸೈಟ್ನ ಒಂದು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಆ ವೆಬ್ಸೈಟ್ಗೆ ನೀವು ಭೇಟಿಯನ್ನು ನೀಡಿ ಅಲ್ಲಿ ನೀಡಿರುವ ಸೂಚನೆಗಳ ಪ್ರಕಾರ ಅರ್ಜಿಯನ್ನು ನೀವು ಫಿಲ್ ಮಾಡ್ಬೋದು. ಅಥವಾ ಅಭ್ಯರ್ಥಿಗಳು ತಮ್ಮ ವಿವರವನ್ನು ರೆಸ್ಯೂಮ್ ಅಥವಾ ಅರ್ಜಿಯನ್ನು ನೀವು ಇಮೇಲ್ ವಿಳಾಸಕ್ಕೂ ಕೂಡ ಕಳಿಸ್ಬೋದು. ಜೊತೆಗೆ ವಾಟ್ಸಪ್ ಸಂಖ್ಯೆ ಕೂಡ ಇದೆ. ಆ ವಾಟ್ಸಪ್ ಸಂಖ್ಯೆಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ವಾಟ್ಸಪ್ ಸಂಖ್ಯೆ 9900229660 ಈ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋದಕ್ಕಿರುವಂಥ ಕೊನೆಯ ದಿನಾಂಕ 10/4/2026. ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ, ಇಲ್ಲಿ ಅಭ್ಯರ್ಥಿಗಳು ಸಲ್ಲಿಸಿದ ಅರ್ಜಿಯನ್ನು ವಿದ್ಯಾರ್ಥಿ ಅನುಭವದ ಆಧಾರದ ಮೇಲೆ ಮೊದಲ ಹಂತದ ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗುತ್ತೆ. ಅದರ ನಂತರ ಸಂದರ್ಶನ ಮತ್ತು ಡೆಮೋ ಕ್ಲಾಸ್ ಕೂಡ ಇಲ್ಲಿ ನಿಮಗೆ ತೆಗೆದುಕೊಳ್ತಾರೆ. ಆಯ್ಕೆಯಾದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೀತಾರೆ. ಬೋಧಕ ಹುದ್ದೆಗಳಿಗೆ ಅಭ್ಯರ್ಥಿಯ ಬೋಧನಾ ಕೌಶಲ್ಯವನ್ನು ಪರೀಕ್ಷೆ ಮಾಡ್ತಾರೆ, ಅಂದರೆ ಡೆಮೋ ಕ್ಲಾಸ್ ತೆಗೆದುಕೊಳ್ಳುವಂತೆ ಸೂಚಿಸ್ತಾರೆ. ಸಂದರ್ಶನದಲ್ಲಿ ಉತ್ತಮ ಪ್ರದರ್ಶನ ನೀಡಿದರೆ ಅಂತಿಮವಾಗಿ ಹುದ್ದೆಗೆ ಆಯ್ಕೆಯನ್ನು ಮಾಡಲಾಗುತ್ತೆ. ಇನ್ನು ಪ್ರಮುಖ ದಿನಾಂಕಗಳನ್ನು ನೋಡುವುದಾದರೆ, ಅರ್ಜಿ ಸಲ್ಲಿಕೆಗೆ ಆರಂಭವಾಗುವ ದಿನಾಂಕ 25 ಮಾರ್ಚ್ 2026. ಅರ್ಜಿ ಸಲ್ಲಿಸಲು ಇರುವಂಥ ಕೊನೆಯ ದಿನಾಂಕ 10 ಏಪ್ರಿಲ್ 2026. ಇನ್ನು ಅಧಿಸೂಚನೆ ಬಿಡುಗಡೆ ಆಗಿದ್ದು 25 ಮಾರ್ಚ್ 2026ಕ್ಕೆ ಬಿಡುಗಡೆ ಆಗಿದೆ. ಈ ಹುದ್ದೆಗೆ ಸಂಬಂಧಪಟ್ಟಂಥ ಅಧಿಕೃತ ಅಧಿಸೂಚನೆಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಧಿಕೃತ ಅಧಿಸೂಚನೆಯನ್ನು ಸರಿಯಾಗಿ ಓದಿಕೊಂಡು ನಂತರ ಅರ್ಜಿಯನ್ನು ಸಲ್ಲಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಥರ ಉದ್ಯೋಗದ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.